ಅಲ್ವೋ ಇಲ್ಲೇ ದಬಾಕ್ತಾ ಇರೋನು ಬಾಂಬೆಗೆ ಹೋಗಿ ಏನೋ ದಬಾಕ್ತಿಯಾ? ಪ್ರಮೋಷನ್ ಕೊಟ್ಟು ಕರ್ಸ್ಕೊಂತಾ ಇರೋದು, ಪ್ರಾಜೆಕ್ಟ್ ವರ್ಕ್ ಮೇಲೆ ಹೋಗ್ತಾ ಇದೀನೋ. ಹೌದಾ? ಹಾಗಾದ್ರೆ ಖುಷಿಲಿ ಕುಡ್ಕೊಂಬಿಡೋಣ. ಲೈ ಸುಮ್ನಿರಲ್ಲ, ಫ್ಲೈಟ್ ಟೈಮ್ ಆಯ್ತು. ನೀನ್ ಯಾಕೋ ಹಿಂಗ್ ಕೂತಿದ್ಯಾ? ಮನೇಲಿ ಬೇರೆ ಮೇಡಮ್ ಗುರ್ರ ಅಂತ ಇದ್ರು, ಸ್ವಲ್ಪ ನೀಟಾಗಿ ಬ್ಯಾಲೆನ್ಸ್ ಮಾಡೋ. ಕೊಡು ದಮ್ ಕೊಡು ಒಂದು. ನೀವು ಪೋಟ್ಕೊಂಡ್ರೆ ನನ್ನ ಹೆಸರು ಬರೀರಿ, ನಾನ್ ನಿಮ್ಮ ಹೆಸರು ಬರೀತೀನಿ, ಓಕೆನಾ? ಓಕೆ. ನೀನ್ ಬಾರೋ ನನ್ನ ಜೊತೆ ಕೆಳಗಡೆವರೆಗೂ. ಚಿಕ್ಕಪ್ಪ ನಾನು ಇರಲ್ಲ, ಕರೆಕ್ಟಾಗಿ ನೋಡ್ಕೊಳ್ಳೋ. ಮರ್ಗಿ ಏನಾಯ್ತು? ನನ್ನ ಫ್ರೆಂಡ್ಗೆ ಅರ್ಜೆಂಟಾಗಿ ಬ್ಲಡ್ ಬೇಕಿತ್ತು, ಅದಕ್ಕೆ ನೀನು ಫೋನ್ ಮಾಡಿದೆ. ಬಾ. ಸರಿ. ಅವಳಿಗೆ ಏನಾಗಲ್ಲ, ಆರಾಮಾಗಿರೋ ಮರ್ಗಿ. ಓಕೆ ಸರ್, ಹಾರ್ಟ್ ಬೀಟಲ್ಲಿ ವೇರಿಯೇಷನ್ಸ್ ಇದೆ. ನೀವೇನಾದರೂ ಸ್ಮೋಕ್ ಮಾಡಿದ್ರಾ? ಹಾಂ. ಹಾಗಾದರೆ 3 ಅವರ್ಸು ಬ್ಲಡ್ ತೊಗೊಳಕ್ಕಾಗೋದಿಲ್ಲ. ಅಲ್ಲ, ಮಾರ್ಗಿ ತಲೆ ಕೆಡಿಸ್ಕೊಬೇಡ, ಬ್ಲಡ್ ಅರೇಂಜ್ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಆಗಿರೋದು ಅವಳಿಗಲ್ಲ, ನನಗೆ. 3 ಹೊತ್ತು ಸಿಗರೇಟು, ಡ್ರಿಂಕ್ಸು, ಫ್ರೆಂಡ್ಸು, ಸುತ್ತಾಡೋದು, ಮಜಾ ಮಾಡೋದೇ ಜೀವನಾನ? ಏಯ್, ನಿನ್ನ ಫ್ರೆಂಡಿಗೆ ನಾನು ಬ್ಲಡ್ ಕೊಡ್ಬೇಕಾಗುತ್ತೆ ಅಂತ ನನಗೇನು ಕನ್ಸ ಬಿದ್ದಿರುತ್ತೆ, ನನಗೇನು ಗೊತ್ತಾಗಬೇಕು? ನಿನ್ಗೇನು ಗೊತ್ತಿಲ್ಲ, ಅದೇ ನಿನ್ ಪ್ರಾಬ್ಲಮ್. ಏನಾಯ್ತು ಈಗ? ನಿನಗೆ ಫ್ಯೂಚರ್ ಪ್ಲಾನಿಂಗ್ ಇದೆಯಾ? ಸೇವಿಂಗ್ ಅಂತ ಏನಾದ್ರೂ ಮಾಡ್ಕೊಂಡಿದ್ಯಾ? ಈ ಸಿಗರೇಟು, ಡ್ರಿಂಕ್ಸ್ ಇಂದ ಏನೂ ಇಲ್ಲ ಅಂದ್ರೆ ಒಂದು 3-4 ವರ್ಷದಿಂದ ನೀನು 1.5 to 2 lakh rupees ವೇಸ್ಟ್ ಮಾಡಿರ್ತೀಯಲ್ಲ, ಅದೇ ದುಡ್ಡನ್ನ ನೀನ್ ಸೇವ್ ಮಾಡ್ಕೊಂಡಿದ್ದಿದ್ರೆ ಇವತ್ತು ನಿನ್ ಹತ್ರ ಒಂದು ನ್ಯಾನೋ ಕಾರ್ ಇರ್ತಿತ್ತು. ಅದು ಪ್ಲಾನಿಂಗ್ ಅಂದ್ರೆ. ನಿನ್ ಟೈಮ್ ಬೆಲೆ, ದುಡ್ಡಿನ ಬೆಲೆ ಏನು ಗೊತ್ತಿಲ್ಲ. ನೀನು ಸಿಗರೇಟ್ ಸೇರ್ತೀಯಾ? ಎಣ್ಣೆ ಹೊಡಿತ್ಯಾ? 10 ದಿನ ಹತ್ರ ಯಾಕೆ ನ್ಯಾನೋ ಕಾರ್ ಇಲ್ಲ?